ಸಂಗೀತಾ ಸಂಗೀತಾ ಯಪ್ಪ ಯಾಕ್ರಿ ಹಂಗೆ ಕೂಗಾಡಕತ್ತೀರಿ? ನಿಮ್ಮ ನಾ ಏನಾದಂತ ಹಂಗ ಓಡ್ ಬಂದೆ. ಇದು ಯಾಕೆ ಇಷ್ಟು ಲಗು ತಯಾರಾಗಿ ಹಿಂಗ್ಯಾಕೆ ನಿಂತೀರಿ? ಬಟ್ಟೆ ಯಾಕೆ ಹೋರಿ ಹಿಂಗ್ಯಾಕೆ ಬಟ್ಟೆ ಎಲ್ಲ ಬಿಚ್ಚಿ ಹಿಂಗೆ ನಿಂತೀರಿ? ಅದು ಬಂದು ಪಡ್ಸಾಲಾಗ ನಿಂತ್ಕೊಂಡು ಯಾರು ಬರೋರು ಹೋಗಾರ ಹೋರಿ ಮೊದ್ಲು ಬಟ್ಟೆ ಹಾಕೋರಿ. ನಿನಗೆ ನಾ ಏನು ಹೇಳಿದ್ದೆ? ಹೊಸ ಬನ್ನಿನ ತೆಗೆದಿಟ್ಟು ಏನಂದು ನಾನು ಬಿಳಿ ಶರ್ಟ್ ಹಾಕ್ಕೊಂಡು ಅದು ಹೊಸದೈತಲ್ಲ ಅಂಗಿ ಅದನ್ನ ಹಾಕ್ಕೊಂಡು ಹೋಗ್ಬೇಕು ನಾನು. ಏನು ನನಗೆ ನನ್ನ ಬಟ್ಟೆ ಯಾವ ಸಿಗೋಲ್ವು. ಅದು ಬಿಳಿ ಶರ್ಟ್ ಹಾಕ್ಕೊಂಡ್ರೆ ಹಳೆ ಬನೀನು ತೂತಾಗಿದ್ದೆಲ್ಲ ಅಸಹ್ಯ ಕಾಣುತ್ತೆ. ನನಗೆ ಹೊಸ ಬನೀನು ಕೊಡ್ಬಾ. ಒಂದು ಬನೀನು ಇಲ್ಲಲ್ಲಿ, ಒಂದು ನನ್ನ ಅಂಡರ್ವೇರ್ ಇಲ್ಲ. ಏನು ನಾಟಕ ಆಡಕತ್ತೀರಿ ಅಂತ ತಾಯಿ ಮಗಳು ನೀವು? ಹೇಳಿ ನಿಲ್ಲಿ ನನಗೆ ಹುಂಟುಂಟ್ಲೆ ಹೋಗ್ಬೇಕು ನಾವು ಅಂತ ನೋಡಕ್ಕಂತಂದು. ಯಪ್ಪ ನಿಮ್ಗೆ ನಿಮ್ಮ ಹಠ. ಆಕೆ ನೋಡಿದ್ರೆ ಕೂಳು ತಿನ್ನಕ್ಕೆ ಬರುವಳು ಏನೂ ಇಲ್ಲ. ಏನು ಕರ ಹಾಕೊಂಡು ಕುದ್ದಾಳ, ಉಣ್ಬಾ ಅಂದ್ರು ಬರುವಳು, ತಿನ್ನಬಾ ಅಂದ್ರು ತಿನ್ನ ಬರುವಳು. ನೀವು ನೋಡಿದ್ರೆ ಹಿಂಗೆ ಹಿಂಸೆ ಕೊಡ್ತೀರಿ ರೀ. ಯಾಕ್ರಿ ಹಿಂಗೆ ಮಾಡ್ತೀರಿ? ಯಾಕೆ ಅವ್ನು ಪ್ರೀತಿಸ್ತಾಳಂತ ಅವ್ನು ಮದುವೆಗೆ ಬಿಟ್ಬಿಡ್ರಿ. ನೋಡು, ನನಗೆ 108 ಮಾತುಕತೆ ಬೇಡ. ನಾನು ಜಳಕಕ್ಕೆ ಕೊಂತೀನಿ, ನನಗೆ ಬನೀನು ಕೊಡುವ. ನಾನೀಗ ಹೋದಾವ ಜಾಗಕ್ಕೆ ಇಳಿಬೇಕಂದ್ರೆ ಬನೀನು ಸಿಗ್ಲಾರ್ದಕ್ಕೆ ಹಾಗೆ ಬಂದೀನಿ. ಬಾ ಮೊದ್ಲು ಬನೀನು ಕೊಡ್ಬಾ. ನನಗೆ ಅಂಡರ್ವೇರ್ ಏನು ಕಾಣೋದಿಲ್ಲ, ತೂತಿದ್ದಾದ್ರು ಹಾಕೋಬೋದು, ಎಂಥದ್ದಾದ್ರು ಹಾಕೋಬೋದು. ನನಗೆ ಬನೀನು ಹೊಸ ಬನೀನು ಜಗ್ಗದವು. ಎಲ್ಲರ ಈ ಥರ ಹೋದ್ರೆ ಬಂದ್ರೆ ಅಂತ ಅಂದಿಟ್ಟಿನಿ. ನನಗೆ ಹೊಸ ಬನೀನು ಕೊಡು, ಅಂಡರ್ವೇರ್ ಕೊಡ್ಬಾ ನನಗೆ. ಬಾ ಮೊದ್ಲು ಕೊಡ್ಬಾ ನನಗೆ. ಬಟ್ಟೆ ಚಲೋ ಬಿಳೆದೈತಲ್ಲ, ಬಿಳೆದು ಬಿಳೆ ಅಂಗಿ ಕರೆ ಪ್ಯಾಂಟ್ ಕೊಡ್ಬಾ ಅದನ್ನು. ರೀ ನಾ ಕೊಡಕ್ಕೆ ಒಲ್ಲೆನಲ್ರಿ. ಒಂದಿಟ ಹುಡುಗಿದ ಅರ್ಥ ಮಾಡ್ಕೊಳ್ರಿ. ಯಾಕ್ರಿ ಹಿಂಗೆ ಮಾಡ್ತಾನ ಮಾಡಕತ್ತೀರಿ? ನಿಮ್ಮ ಕೈ ಮುಗಿತೀನಿ ನಾನು. ಅಪ್ಪ ನಿಮ್ಮಂತ ನೋಡ್ಕೊಂಬಂದ್ರು ಅಷ್ಟ, ಮದುವೆ ಇಟ್ಟು ಅಷ್ಟ. ನಾನಂತರೂ ಯಾವುದೇ ಕಾರಣಕ್ಕೂ ಅವನ ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ನಮ್ಮ ಮದುವೆ ಅಂತ ಆದ್ರೆ ಅದು ಸೂರ್ಯನ್ನ ನೀ ಏನಾರ ಮಾಡು, ನಮ್ಮ ಮನೆ ಬಿಟ್ಟು ಹೋಗ್ತೀನಿ. ಆಮೇಲೆ ಮತ್ತೆ ನೀ ನನ್ನ ಮರ್ಯಾದೆ ತೆಗ್ದಿ ಅಂತ ಅವಾಗೂ ಹೇಳ್ಬೇಡ. ಈಗ ಮೊದಲ ಹೇಳಕತ್ತೀನಿ ನಾನು. ನೀ ಬಲವಂತವಾಗಿ ಮದುವೆ ಮಾಡೋ ಪ್ರಯತ್ನ ಮಾಡ್ದಿ, ನಾನಂತರೂ ಮತ್ತೆ ಮನೆಯಾಗಿರೋದಿಲ್ಲ ನೋಡು. ಆಕಿಗೆ ಬಾಯಿ ಮುಚ್ಕೊಂಡು ಸೈಡ್ ಸರ್ಕೊಂಡು ನಿಂತ್ಕೊಂಡು ಒಳ್ಳೆ ಕೆಲಸಕ್ಕೆ ನಮ್ಮ ಹೊಂಟಿವಿ, ಎಲ್ಲ ಹಾಳು ಮಾಡ್ಬೇಡ ಅಂತ ಹೇಳು. ಏನು ಅಲ್ಲಲ್ಲೋ ಸುರೇಶ, ಇನ್ನು ನೀನೇ ತಯಾರಾಗಿಲ್ಲಲ್ಲೋ? ನಮ್ಮನ್ನ ಹಾಗೆ ತಕ ಕುಣಿಸಿ ಫೋನ್ ಮಾಡಿ ರೆಡಿ ಮಾಡಿಸಿದಿ. ಇಲ್ಲಿ ನೋಡಿದ್ರೆ ನೀನ ಬರ ಮೇಲೆ ನಿಂತಿಯಲ್ಲ, ಜಳಕ್ಕಾಗೈತೆ ಏನು? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮ ಊರಾಗ ಜಾತ್ರೆ ಇರೋದ್ರಿಂದ ಸ್ವಲ್ಪ ಆಟೋಗಳದ್ದು ಅದು ಇದು ಸೌಂಡ್ ಜಾಸ್ತಿನೇ ಐತಿ. ಅಂಗಡಿ ಒಳಗೆ ವಿಡಿಯೋ ಮಾಡಕತ್ತೀನಿ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಅಪ್ಪ ಇಲ್ಲ, ಜಾಗಕ್ಕೆ ಹೊಂಟೀನಿ. 2 ನಿಮಿಷ ನಾನು ಜಗ ಮಾಡಿ ಬಂದ್ಬಿಡ್ತೀನಿ. ನಾಷ್ಟ ಬೇಕಾರೆ ಅಲ್ಲೇ ಎಲ್ಲರ ದಾರೆ ಮಾಡೋಣ್ರಿ ಅಂತ. ಏನು ಅದಕ್ಕೆ ನಿಮಗೆ ನಿಂದ್ರಿಕಿಲ್ದ ಬರ್ರಿ ಅಂತ ಹೇಳಿದ್ದು. ನಾಷ್ಟ ಮತ್ತು ಅದು ಅವರು ಮಾಡ್ಕೊಂಡು ನಿಂತ್ಕೊಂಡು ಮತ್ತು ಅವನು ರಮೇಶ್ನು ಆಫೀಸಿಗೆ ಹೋಗೋಣ, ಮತ್ತು ಆಕೆ ಕಾಲೇಜ್ಗೆ ಹೋಗೋಕೆ, ಆಕಿನೂ ಮತ್ತೆ ತಡ ಮಾಡಿಲ್ಲ ಅಂದ್ರೆ ಬಗೆಹರಿಯಲ್ಲ ಅಂತನ ನಾಷ್ಟನೂ ಹೊರಗೆ ಮಾಡೋಣಂತ ಹೇಳೀನಿ. 2 ನಿಮಿಷ 2 ಚಂಬು ಮೈ ತಗೊಂಬಂದ್ಬಿಡ್ತೀನಿ. ಕುತ್ಕೊಂಡ್ರಿ ನೀವು. ಯವ್ವ ಬಾಬೆ ಕುಂದ್ರ ಬಾ. ಯವ್ವ ನೀನೊಂದು ಚಲೋತ್ ನಿಂಗೆ ದಡಿ ಸೀರೆ ಉಟ್ಕೊಂಬರ್ಬೇಕಿಲ್ವೇ? ಆ ಊರಾಗ ಅವರು ದೊಡ್ಡ ಶ್ರೀಮಂತರಂತ. ಊರಿಗೇನ ಮನೆ ನೋಡಿದ್ರೆ ಗಾಬ್ರೇಕಿರಿ ಅಂತ ಹೇಳ. ನಾವು ಮನೆ ನೋಡ್ಕೊಂಬರಕ್ಕೆ ಹೋದಾವ. ಹೋಬೆ ಚಂದನ್ ಸೀರೆ ಉಟ್ಕೊಂಬೋ. ನೀನು ಇದು ದಿನ ಉಟ್ಕೊಂಬಂದಿಯಲ್ಲ. ಅಯ್ಯ ಇದ್ರಿ ಇರುವಲ್ವರಕ್ಕೆ ಬಿಡುತ್ತಮ್ಮ. ಏನು ನಾವು ಹಿಂಗದೀವಿ, ಹಿಂಗೆ ನೋಡಿ ಮತ್ತು ಅವ್ರು ನಮ್ಮನ್ನು ಒಪ್ಕೊಂಡು ಬೀಗ್ತನ ಮಾಡಿದ್ರೆ ಮಾಡೋಲ್ರಕ್ಕ, ಇಲ್ಲ ಅಂದ್ರೆ ಬಿಡುವಲ್ರಕ್ಕ. ಏನೋ ಅಂತಾರಲ್ಲ, ನಾನೆಲ್ಲಿ ದಡಿಸಿ ಉಟ್ಕೊಂಬರ್ಲಿ? ಯವ್ವ ಹೇಳೋದು ಕೇಳು, ನಿನಗೇನು ಕಮ್ಮಿ ಇಲ್ಲ. ಏನು ನೀನು ನಾನಂತರೂ ನಿನ್ನ ಕಮ್ಮಿ ಮಾಡಿದ್ದೇನು? ನಿನ್ನ ಸಣ್ಣ ಮಗ ಅಂಕರು ಕಮ್ಮಿ ಮಾಡಿಲ್ಲ. ಹೋಬೆ ಪಟ್ಟಣ ಹೋಗಿ ಉಟ್ಕೊಂಬಾ ಹೋಬೆ. ಹೊಲ ಏನು ಹಚ್ಚಿದ್ದಿ? ಯಾವ ದಡಿ ಸೀರೆ ಉಟ್ಕೊಂಡಿದ್ದಿ? ನಂದು ಆಗೈತಿ ಹೋಗೈತಿ. ನಾನು ಯಾರು ನೋಡಕ್ಕೆ ಬರ್ತಿದ್ದಾರೆ? ನಿಂದೊಳೆ ಹತ್ತಿತ್ತು ನನಗೆ. ನಾ ಯಾವ ದಡಿ ಸೀರೆ ಪಟ್ಟಿ ಸೀರೆ ಉಟ್ಕೊಂಬರ್ದಲ್ ಬಿಡ್ತಮ್ಮ. ಬರಂಗಿದ್ರೆ ಹಿಂಗ ಬಾ. ಈಗೇನು ನೀ ಬರೋಣ ಇಲ್ಲ ಹೇಳು. ಆಕೆ ಅವಲಕ್ಕಿ ಮಾಡ್ಯಾಳಲ್ಲ, ಅಲ್ಲ ಅವಲಕ್ಕಿ ಮಾಡಿಟ್ಟಾಳ, ಮಗಳಿಗೆ ಚಪಾತಿ ಮಾಡಿ ಬುತ್ತಿ ಕಟ್ಟಾಳ ತಿರುಗಿ. ನಾ ಹೋಗಿ ಒಂದು 2 ಕಾಲ ಅವಲಕ್ಕಿಯರ ತಿಂದು ಬರ್ತೀನಿ. ಒಲ್ಲೆನ್ಲಾರ್ದಕ್ಕೆ ಒಂದು ತುತ್ತು ತಿಂದು ಬಂದೀನಿ. ನನಗೆ ಮೊದ್ಲ ಶುಗರ್ ಇರೋರು ನಾವು, ನಮ್ಗೆ ಹಸು ತಡ್ಕೊಳಕ್ಕಾಗಲ್ಲ. ಈಗೇನು ಬರೋಣ ಇಲ್ಲಿನ ಮತ್ತು ತಡ ಅಂದ್ರೆ ನಾವು ಪಟ್ಟಣ ಅವಲಕ್ಕಿ ತಿಂದು ಬರ್ತೀನಿ. ಎಲ್ಲರೂ ಜೀವ ತಿಂತಾರೆ. ನನ್ನ ಹಣೆ ಬಾರ್ ಗಣಿಚೋತಿ. ಯವ್ವ ಆತ ನಾ ಭಾಳತ್ ಮಾಡೋದಿಲ್ಲ. ನೀವು ಹೋಗಿ ತಿಂದು ಬರೋದ್ರಾಗ ನಾ ಜಕ ಮಾಡಕ್ಕೆ ಹಂಗಿಲ್ಲಂಗ ನಾ ಪಟ್ಟಣ ಬರ್ತೀನಿ. ಆತು ಬಡ ಹೋಗ್ಯಾರ ಹೋಗು. ಬರೀ ಮಾತಾದು ನೀನು. ಲೇ ಹೋಗು, ಅವ್ಗ ಅಪ್ಪಗೆ ಒಂದಿಟ್ಟು ಚಾಕರಿಡು ಹೋಗು. ಹ್ಞೂನವ ಒಂದಿಟ್ಟು ಚಾಕಿಡು, 1-2 ಬಿಸ್ಕಿಟ್ ರತ್ತ. ಅವ ಜಳಕ ಮಾಡಿ ಬರತ್ಲಿಗಿನ ಚಾ ಬಿಸ್ಕಿಟ್ ತಿಂತೀನಿ. ಮುಂಜಾನೆ ಗಂಜಿ ಕೊಟ್ಟಾಳ. ಅದೇನು ಗಂಜಿ ಕುಡಿದ್ರು ಏನು ನನಗೇನು ಸಮಾಧಾನ ಇಲ್ಲ, ಹೊಟ್ಟೆ ಗಡ್ಬರ್ಸುತ್ತಾ. ಹೋಗೋ ಒಂದಿಟ್ಟು ಚಾಕಿಟ್ಟು 1-2 ಬಿಸ್ಕಿಟ್ ಇದ್ರೆ ತೊಗೊಂಬ. ಅತ್ತಿಯರ ಚಾ ಮಾಡ್ತೀನಿ ರೀ. ಒಂದಿಟ್ಟು ಹೇಳ್ರಿ ನಿಮ್ಮ ನೀವರ. ಆಕಿ ಒಲ್ಲೆ ಅಂತಂದು ಹಠ ಮಾಡ್ತಾಳ. ನೀವು ಬಲವಂತ ಮಾಡಿದ್ರಿ ಅಂದ್ರೆ ಮನೆ ಬಿಟ್ಟು ಓಡೋಕ್ಕಿನಿ ಅಂತಾಳ. ಇವ್ರು ನೋಡಿದ್ರ ನಾನು ಮದ್ವೆ ತಯಾರಿ ಮಾಡ್ತೀನಿ ಅಂತ ಇಷ್ಟು ಇವ್ರು ನೋಡಿದ್ರೆ ಹುಮ್ಮಸ್ಸಿಂದ ಕುಂತಾರ. ನಾನು ಯಾರು ಸಂಬಂಧ ಅಂತ ಸಾಯಲ್ರಿ ಅತ್ತಿಯಾರ, ನೀವರ ಹೇಳ್ರಿ. ನೀವೇನಾರ ಮಾಡ್ರಿ, ಹೆಂಗಾರ ಮಾಡ್ರಿ, ಅದು ನೀವೇನೇನು ಮಾಡ್ತೀರಿ ಅದಕ್ಕೆಲ್ಲ ನಾ ಉಲ್ಟಾನ ಮಾಡ್ತೀನಿ, ನೋಡ್ತೀರಿ. ನೋಡವಾ, ಏನು ಉಲ್ಟಾ ಸೀದಾ ಮಾಡಬೇಡ. ನಿನಗಿಷ್ಟ ಇಲ್ಲಲ್ಲ, ಕೈ ಬಿಟ್ಬಿಡು. ಎಲ್ಲರದ್ದು ಜೀವ ಮಾತ್ರ ತಿನ್ಬೇಡ. ನಿನ್ನ ಕೈ ಮುಗಿದು ಕಾಲು ಬೀಳ್ತೀನಿ. ಮನೆಗೆ ಹೋಗೋ ಸುಮ್ಮನೆ ಕುಂದ್ರು. ಅವ ಸೂರ್ಯನವಂತ ಪಾರನ್ನವಂತ ಹಚ್ಚಿಬಿಟ್ಟಾಳ. ಅದನ್ನು ಹೋಗೋಗಿ ಸಾಕು ಕ್ಷಣಕ್ಕಿದ್ದೀವಿ. ಯಮ್ಮ ನೋಡ್ತಿರು.
ನೀವೆಲ್ಲ ಬಲವಂತ ಮಾಡಿ ಅವ್ನು ಕಟ್ಟ ಪ್ರಯತ್ನ ಮಾಡಿದ್ರೆ ನಾನು ಹೆಣ ಜೊತೆಗೆ ಮದುವೆ ಮಾಡ್ರಿ. ಒಂದು ಇಲ್ಲ ನಾನಂತರ ಮನೆ ಬಿಟ್ಟು ಓಡಾಗ ಅವ್ನು ಮದುವೆ ಹಾಕಿನಿ. ಅವಮಾನ ಆತಂದ ಆಮೇಲೆ ನೀವು ಯಾರು ನನಗೇನ್ರ ಹೇಳ್ರಿ, ಅವಾಗ ಹೇಳ್ತೀನಿ ನಾನು. ನನ್ನ ಮಾತಿಗೆ ಬೆಲೆನೇ ಇಲ್ಲ ಈ ಮನ್ಯಾಗ. ಯಾಕರೆ ಈ ಮನೆಗೆ ಹುಟ್ಟಿದೆ ಇನ್ನು ನಾನು. ಏನು ನಿಂತ್ಕೊಂಡು ನೋಡಕತ್ತಿದಿ? ಹೋಗಿ ಅವ್ಗ ಅಪ್ಪಗ ಚಾ ಕಿಡು ಅಂದೆ. ಹೋಗು ಪಟ್ಟಣ. ಆತ ಏನಾರ ಮಾಡ್ರಿ ಇದನ್ನೆಲ್ಲ ನೋಡಪ್ಪದ ನಾನಾರ ಎದಕ್ಕೆ ಬದುಕಿನೇನ. ಸತ್ತು ಶಾಂಡಿಗೆ ಹಾಕಿದ್ರ ಚಲೋ ಇತ್ತು. ನೀನೊಂಥರ ಜೀವ ತಿಂತಿ, ಯಾಕೆ ಒಂಥರ ಜೀವ ತಿಂತಾಳ. ಅವ ಮಗ ಅನ್ಸ್ಕೊಂಡಿರೋದ ಆಡೆ ಅವ್ನ ಮಕ ನೋಡಿನ 15 ದಿನ ಆಗೈತೆ ನೋಡ ಬಾಡೆ ಅಂದ. ಏನು ಮಾಡ್ಬೇಕ ಏನು. ಯವ್ವ ಕುಂತಿ ಬಂದೆ. ಮತ್ತೆ ಮಾಡಾಗೈತೆ ನೋಡ್ರಿ. ಇದೇನು ಚಲೋದ ಕಾಲ ಬಿಡ್ರಿ ಮಾಡ. ಗುದ್ದಪ್ಪನ ಜಾತ್ರೆಯಾಗ ನಾನು ಹುಟ್ಟಿಷ್ಟು ವರ್ಷ ಆಗೈತಿ. ಒಮ್ಮೆರ ಹಿಂಗೆ ಮಾಡಾಗಿದ್ದು ನೋಡಿರನ್ರಿ ನೀವು ಹುಟ್ಟಿ. ನಾನಂತರ ಸೊಸಿಯಾಗಿ ಬಂದಾಗಿಂದ ಒಂದಿನಕ್ಕೂ ಮಾಡಾಗಿದ್ದಿಲ್ಲ ಬಿಡ್ರಿ. ರಣ ಬಿಸಿಲು ಜಾತ್ರೆಗೆ ಹೋಗ್ಬೇಕಂದ್ರೆ ಈಗೇನ್ರಿ ಇದು ಮಾಡ. ಬಂದೇನಪ್ಪ, ಬಾ ಹೋಗುಣ. ಚಾ ಕೊಟ್ಟಿಲ್ಲ ಹೋದಿಲ್ಲ ಈಕಿ? ಚಾ ಕೊಟ್ಟಿಲ್ಲ ಹೋದಿಲ್ಲ ಈಕಿ? ಮಾಡ್ತಿಂತಾನೆ ಈಕಿ. ಏನು ಹೇಳ ನೀ ಬೋಸುಡಿನ? ಯಪ್ಪ ತಂದೆ, ಆಕಿ ಚಾ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ. ಬಾ, ಹೊತ್ತು ಭಾಳ ಆಗೈತಿ. ಹುಂಟುಂಟ್ಲೆ ಹೋಗೋಣ. 10:00 ರಾವು ಕಾಲ ಚಾಲು ಆಗುತ್ತೆ. ಈಗ ಏಟಾಗೈತಿ 9:00. ಬಾ ಬಡ ಮೊದ್ಲು ಅಷ್ಟಂತಲೇ ಹೋಗೋಣ. ಕಾರ್ನೇ ಹೇಳಿ ಏನು? ಹ್ಞೂ ಬೇವ, ಬಸ್ಸಾಗ ಹೇಳಿನಿ ಬರ್ತೀನಿ ಅಂದಾನ. ಕರೆಕ್ಟ್ 9:00 ಬಾ ಅಂತ ಹೇಳಿನಿ. ಫೋನ್ ಮಾಡ್ಯಾನ. ಈಗ ಮಾತಾಡೇ ಬಂದೀನಿ. ಈಗ ನಾನು ಬಟ್ಟೆ ಕಣಮ್ದ ಫೋನ್ ಮಾಡಿದ, ರೆಡಿ ಇದೀನಿ ಬಾರಪ್ಪ ಅಂದನಿ. ಈಗ ಗುಡಿ ಮುಂದೆ ನೆಳ್ಳಿಗೆ ಹಚ್ಚಾನಂತ. ನೆಳ್ಳಿಗೆ ಅಂದ್ರೇನು ಅಲ್ಲೇ ಇರ್ತಾ, ಅವ್ನು ಅಲ್ಲೇ ಬಿಟ್ಟಿರ್ತಾನ ಕಾರ್. ಅಲ್ಲೇ ಹೋಗೋಣ ನಡಿ. ಬೇನ್ ಗಿಡದ ಕೆಳಗೆ ಐತಂತ. ಅಲ್ಲಿಂದ ಹತ್ತಾನ, ಅವ್ರ ಮನೆ ಮುಂದೆ ಇಳಿಸ್ತಾನೆ. ನಡ್ರಿ ಅಲ್ಲೇ ಏನ್ರ ತಿನ್ ಚಾ ಕುಡೇನಂತ. ತಾಯಿ ಮಗಳು ಬೇಕಂತ ಹಿಂಸೆ ಮಾಡ್ತಾರೆ ಬಿ ಅವರು. ಲೋ ಕರೀನ, ಈ ಮನೆಯಾಗ ಅವತ್ತು ನೋಡಕ್ಕೆ ಬಂದಿದ್ರಲ್ಲ ಅವರೆಲ್ಲರೂ ಈ ಮನೆಯಾರ? ಆ ಹುಡುಗಂತರು ಬಂದಿತ್ತಲ್ಲ, ಆ ಹುಡುಗ ದಪ್ಪೊಂದು ಕೊಳ್ಳಾಗ ನೀ ಹಾಕ್ಯಂಡಿಲ್ಲ ಅಂತ ಚೈನ್ ಹಾಕ್ಯಂಡಾಗ ಅನ್ಕಂಡು ನಾನು ಶ್ರೀಮಂತರ ಮನಿದಿದ್ದು ಅಂತಂದು. ಯಪ್ಪ ಅಲ್ಲ, ಇಷ್ಟು ದೊಡ್ಡ ಮಂತಂದಾತ ಶ್ರೀಮಂತರ ಹುಡುಗಾಗಿ ಬಡ ತೆಲಿಗೆ ಒಂದು ಟೋಪನ್ ಹಾಕ್ಯಂಡು ಇಡೋಕ್ಕಾಗಲ್ಲ. ಎಂಥ ಚಲೋ ಕಾಣ್ತಿದ್ದ. ಹಾಗ ಬಂದಾನೆ ಹೆಣ್ಣು ನೋಡಕ್ಕೆ. ಇದು ನೋಡಿದ್ರೆ ಹೆಣ್ಣು ಎಲ್ಲ ಬಿಟ್ಟೈತಿ. ಅವ ಯಾವನ ನೋಡ್ದಿರ, ಅವ ಯಾವನೇನೋ ಮಾಸಿದ್ದ ಮಕದವ ಅವನ ಮದುವೆ ಕಿನ್ನತ್ ನಿಂತು ಬಿಡತ್ತಿದ್ದೀವಿ. ನಿನ್ನ ಮಗಳು ತಯಾರಾಗಿ ನೋಡವಾ, ನೋಡು ಹೆಂಗೈತ್ ಮನಿ. ಇಲ್ಲಿ ಈ ಮನ್ಯಾಗ ಕಾಲಿಡ್ಬೇಕಂದ್ರೂ ಸಬುಕಾರ ಹಚ್ಚಿ ಕಾಲು ಕೈ ತೊಕ್ಕೋಬೇಕು ಅಂತ ಮನಿ ಐತಿ. ನನಗೆ ನನ್ನ ದೋಸ್ತ್ ಎಲ್ಲ ಹೇಳ್ಯಾನ, ಎಲ್ಲ ಮುಗು ಮಾತಾಡ್ಯಾನ. ಬಾಬಾ ಮತ್ತೆ ಇಲ್ಲಿ ನಿಂತ್ಕೊಂಡ್ರೆ ಏನ್ರ ಅಂದಾರ. ಮನಿ ಮಾತ್ರ ಬೆಂಕಿ ಬಿಡ್ಲ. ಇಷ್ಟು ಬಂಗ್ಲಿಲ್ವ ಇದು? ಮನಿ ಅನ್ನಂಗಿಲ್ಲ ಇದನ್ನ. ಬಂಗ್ಲಾ ಅನ್ಬೇಕು. ಬಂಗ್ಲಾ ಭಯಂಕರ ದೊಡ್ಡದತ್ತಪ್ಪ. ಮನಿ ಮುಂದೆ ನೋಡ್ಲಾ, ಹುಲ್ಲು ಎಂಥ ಮೆತ್ತಗೈತಿ. ಅಲ್ಲಲ್ಲ ಚಪ್ಪಲಿ ಅವರೆಲ್ಲ ಅಲ್ಲಿ ಬಿಟ್ರ, ನಾವು ಗೇಟ್ ಮುಂದೆ ಬಿಟ್ಟು ಬಂದಿವಲ್ಲ. ಯವ್ವ ಏನಾಗಲ್ಲ ಬಾಬೆ, ನೀನು 2 ಪಿನ್ನ ಹಾಕಿಯಲ್ಲ ಚಪ್ಪಲ್. ಅವನ್ನ ಯಾರು ತೊಗೊಂಡು ಹೋಗಂಗಿಲ್ಲ. ಅವನ್ನ ಅಲ್ಲಿಡಲಿ. ಅವ್ನು ಯಾರು ಕದಿಯಕ್ಕೆ ಬಂದ್ರೆ ಬೇರೆ 2 ಜೊತೆ ಚಪ್ಪಲಲ್ಲಿ ಇಟ್ಟು ನೀನು ಚಪ್ಪಲಿ ಕೈ ಮುಗಿದು ಅದ್ರ ಮ್ಯಾಗ ಇನ್ನೊಂದು 10 ರೂಪಾಯಿ ಇಟ್ಟು ಕೈ ಮುಗಿದು ಹೊಕ್ಕಾರ. ನಡಿ ಒಳಗೊಂದು ಮೊದ್ಲು. ಯವ್ವ ನಾವಲ್ಯ ಅವಕ್ಕೇನು ರೊಕ್ಕಕ್ಕೇನು ಬೆಲೆ ಇಲ್ಲನ್ರಿ. ಮೊನ್ನೆ ಶಂಟ್ಯಾಗ 120 ರೂಪಾಯಿ ಕೊಟ್ಟು ತೊಗೊಂಡಿನ ಅವನ್ನ. ಹೊಸ ಚಪ್ಪಲ್ ಅವು. ಪಿನ್ನ ಹಾಕಿನಂತ. ಎಲ್ಲಿ ಪಿನ್ನ ಹಾಕಿನಿ? ಒಟ್ಟಾಗ ಯಾವಾಗ ನೋಡಿದ್ನನ ಅನ್ನ ಹಂಗೀಸಿ ಇಡ್ತಾನೆ. ಪಿನ್ನ ಅಂತವೆಲ್ಲ ಹಾಕ್ಕೊಂಡು ಇಂಥ ಮನೆಗೆ ಬರ್ತಾರ ಹೆಣ್ಣು ನೋಡಕ್ಕೆ. ನಿನ್ನ ಮಗ ಅದಕ್ಕೆ ಅಂತೀನಿ ನಾನು. ಈ ಮನೆ ನೋಡಿ ಮಳ್ಳಾಗ್ಯಾನ ನಿನ್ನ ಮಗ. ಅದಕ್ಕೆ ದಡಿಸಿ ಹುಡ್ಕೊಂಬಾಬೆ ಅಂತ ನಿಂತಿದ್ದು ನನಗೆ. ನಡಿ ಸಾಕ್ಷಾನೇ ಇರ್ದಿರಿ ಇಬ್ಬರು ತಂದಿ ಮಗನ. ಬರೀ ಇದಾತ. ಅವನು ನೋಡಲ್ಲ ಕೊಳ್ಳಾಗ ಬೇಷ್ ಹಾಕೊಂಬಂದಾನ. ನೀನು ಅದಕ್ಕೆ ತಯಾರಾಗಿ ಪೇಟ ಸುತ್ತಕೊಂಡು ಬಾ ನಿನಗೆ ಹೆಣ್ಣು ನೋಡಕ್ಕೆ ಹೊಂಟಾರ ನನಗೆ. ನೀ ರೆಡಿ ಆಗಿದ್ದಿ. ಆತ ನಡಿ ಒಳಗೋನ್ರಿ. ಅವ್ರೇನು ಅನ್ಕೋಬೇಕು ನೋಡಿದ್ರ ಅಂದ್ರೆ. ನಡ್ರಿ. ಯವ್ವ ಸುರೇಶ, ತಲೆ ತಿರ್ಗತ್ ಬಿಡ್ಲ ನಂದ. ಅಲ್ಲ ಏನ್ಲ ಇದು ಮನಿ? ಬಾ 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 ಭಾರಿ ಐತಿ ಬಿಡ್ಲ ಮನಿ ಒಳಗೆ. ಹೊರಗೆ ಏನಂತ ಅನ್ಸೋದಿಲ್ಲ ತಮ್ಮ. ಇಲ್ಲಿ ನೋಡು ಹೊರಗೆ. ಬಾ 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 ಬಾ. ಯವ್ವ ಹಂಗ್ಯಾಕೆ ಮಾಡ್ತಿ? ಒಂದಿಟ್ಟು ಸುಮ್ಮನೆ ನಿಂತ್ಕ, ಹೋಗಿ ನೋಡೇ ಬಿಡೋಣಂತ. ಅವ್ರು ಬಂದ್ರೆ ಏನು ಅನ್ಕೋತಾರೆ? ಸುಮ್ಮನೆ ನಿಂದ್ರ ಬೇ. ಸುಮ್ಮನೆ ನಿಂದ್ರ ಭಾರಿ ಐತಿ ಬಿಡ್ಲ ಮನಿ ಮಾತ್ರ. ನಮ್ಮ ಸೌಜಿಕಿನ ಈಕಿದು ತೆರಿತು ಬಿಡು ಎಲ್ಲ. ಬಂದ್ರೆ ಬರ್ರಿ. ಆರಾಮದಿರಿ ಅಮ್ಮರ? ಆರಾಮದಿರಿ? ಈಗ ಬಂದ್ರೇನ? ಮನೆಗೆಲ್ಲರೂ ಆರಾಮದಾರಲ್ರಿ? ಲೇ ಸಕ್ಕು ಬಾಯಿಲಿ ಬಂದ್ರು ಬೀಗ್ರ. ಬರ್ರಿ ಅಕ್ಕಾರ ಅಣ್ಣಾರ ಬರ್ರಿ. ಆರಾಮದಿರಪ್ಪ ಸುರೇಶ? ಬರ್ಲಿಲ್ಲನ ನಿಮ್ಮ ಮನೆಯಾರ? ಕರ್ಕೊಂಬರ್ಬೇಕಿಲ್ಲ ಅವ್ರನ್ನ?
ಇಲ್ರಿ ಬರಕತ್ತಿದ್ವಿ 3 ಮಂದಿ ಅಕ್ಕಿವಿ, ನೀನು ಬಂದ್ಬಿಡು 4 ಮಂದಿ ಅಕ್ಕಿವಿ ಅಂತ ಅಂದಕ್ಕಿಗೆ. ಮತ್ತು ಆಕಿ ಬರಂಗ ಇದ್ದಿದ್ದಿಲ್ರಿ, ಬೀಗ್ರು ಬಂದ್ರ, ಅದಕ್ಕೆ ಉಳ್ಕೋಬೇಕಾಯ್ತು ರೀ. ಬೀಗ್ರ ಅಂದ್ರೆ ಹೆಂಗಪ್ಪ? ಅಂದ್ರಿ ಅಮ್ಮರ ಊರಾಗ ಜಾತ್ರೆ ಐತಲ್ರಿ, ಆಕಿ ಕಡೆಲಾರ್ ಬಂದಿರ್ರಿ, ಅಂದ್ರೆ ಅವ್ರ ಅವ್ವ ಅಣ್ಣ ಬಂದಿರ್ರಿ, ಹಾಗಾಗಿ ಆಕಿ ಉಳ್ಕೊಂಡಿಲ್ರಿ. ಇಲ್ಲಾಂದ್ರೆ ಆಕಿ ಬರಾಕೆ ರೀ. ಮತ್ತು ಊರಾಗ ಜಾತ್ರೆ ಒಂದು ಐತೆ ನೋಡ್ರಿ, ಮನೆ ಬೀಗ ಹಾಕೊಂಬರ್ ಚಲೋ ಆಗಂಗಿಲ್ಲ, ಮತ್ತು ಈಕಿನೂ ಹೋಗ್ಬೇಕಾಕಳ. ಅವ ನನ್ನ ಮಗ ಕೆಲ್ಸದ ಮ್ಯಾಗ ಬೇರೆ ಊರಿಗೆ ಹೋಗ್ಯಾನ್ರಿ, ಮನ್ಯಾಗ ಇಲ್ರಿ ಅವ. ಹೌದನಪ್ಪ, ಹಾಂ ಇರ್ಲಿ ನೀವರ ಬಂದ್ರಲ್ಲ ಚಲೋ ಆತ. ಹಾಂ ಬರ್ರಿ. ಒಬ್ಬತ್ತು ಮಗ ಅನ್ರಿ? ಹ್ಞೂ ರೀ ಅಕ್ಕಾರ, ಒಬ್ಬನ ಮಗ ರೀ, 3 ಮಂದಿ ಹೆಣ್ಮಕ್ಳು ರೀ. ಅವ್ರು ಯಾರು ಬಂದಿಲ್ಲನ್ರಿ? ಇಲ್ರಿ, ಅವರು ಒಬ್ಬೇಕಷ್ಟೇ ರೀ ಧಾರವಾಡದಾಗ ಇರ್ತಾಳ್ರಿ. ಉಳ್ಕೆದರಿಬ್ಬರು, ಒಬ್ಬಾಕಿ ಬೆಂಗಳೂರಾಗ್ರಿ, ಆಕಿನೂ ಒಂದಿಂದ ಬರೋಕ್ಕಾಗೋದಿಲ್ಲ. ಮತ್ತು ತಮ್ಮಾರು ನಿನ್ನೆ ಮಕ್ಳು ಸಂಜೆ ಮುಂದೆ ಫೋನ್ ಮಾಡಿ ಹೇಳ್ಯಾರ್ರಿ, ಹಿಂಗೆ ರೀ ಮಂತ ನೋಡಕ್ಕೆ ಬರ್ತೀವಿ ಅಂತಂದು. ಮತ್ತು ಹೋಳಿಗೆ ಉಣ್ಣಕ್ಕೆ ಬಂದಾಗ ಕರ್ಸಿದ್ರೆ ಆತಂದು ಸುಮ್ಮನಾಗಿನ್ರಿ. ಆಕೆ ಏನು ಫಾರಿನಾಗಿರೋಕೆ ದೊಡ್ಡಕೇನು ಬರಲ್ರಿ, ಎರಡನೇದಕ್ಕಿ ಮತ್ತು ಆಕೆ ಲಾಸ್ಟ್ನೇದಕ್ಕೆ ಬರ್ತಾಳ್ರಿ. ಲಾಸ್ಟ್ನೇದಕ್ಕಿದು ಮದುವೆ ಆಗೈತೇನ್ರಿ? ಹ್ಞೂ ರೀ, ಆಕಿ ಮದುವೆ ಆಗೈತ್ರಿ. ಲಾಯರ್ಗಿರಿ ಮಾಡ್ತಿದ್ದಲ್ರಿ, ಎಲ್ಲ ಧಾರವಾಡದಾಗ ಇರ್ತಿದ್ಲ, ಧಾರವಾಡದಾಗ ಕೊಟ್ಟಿವ್ರಿ. ಒಟ್ಟು ಆಕಿನು ಎಲ್ಲರೂ ಸೆಟ್ಲ್ ಆಗ್ಬಿಟ್ರ ನೋಡ್ರಿ. ಈಗ ಒಬ್ಬ ಆತಂದ್ರೆ ನಮ್ದು ಭಾಳ ಚಲೋ ಆಗತ್ತೆ. ಮತ್ತು ನಾವು ಹುಡ್ಕಕತ್ತಿದ್ವಿ. ನಮಗೇನಂದ್ರಿ, ಭಾಳ ಮಂದಿ ಹೆಣ್ಮಕ್ಳು ಬೇಕ್ರಿ ಹಳ್ಳಿಯಾರ ಅನ್ನೋದಕ್ಕೆ ಭಾಳ ಹುಡುಕಿದ್ವಿ. ಅವ ಅದ್ರಾಗ ಸಣ್ಣ ವಯಸ್ಸಿನಾಗ ಅವಂಗ ತಲೆಯಾಗ ಒಂದಿಷ್ಟು ಕೂದಲು ಒಂದಿಷ್ಟು ಹೋಗ್ಬಿಟ್ಟು ಅವ ನಮ್ಮ ಅಪ್ಪನ ಹೊತ್ಬಿಟ್ಟನ್ರಿ. ಅವ್ರ ಅಪ್ಪನ ಹೊತ್ತಿದ್ರ ಇಲ್ಲ ಅವ್ರ ಅಜ್ಜನ ಹೊತ್ತಿದ್ರಿ. ಇಚ್ಚ ಕಡೆ ಅವ್ರಾಗ ಅಪ್ಪನ ಮನೆ ಕಡೆ ಹೊತ್ತಿದ್ರ ಹಂಗೆ ಹಾಕಿದ್ದಿಲ್ಲ. ನಮ್ಮ ಅಪ್ಪನ ಮನೆ ಕಡೆ ಹೋತಾನಲ್ರಿ, ಒಂದಿಷ್ಟು ಲಘು ಹೋಗಿ ಅವ್ರಿಗೆ ಕೂದ್ಲ. ನಮ್ಮ ಅಪ್ಪನ ತಲೆಯಾಗೂ ಕೂದಲಿಲ್ರಿ, ನಮ್ಮ ತಮ್ಮಗಳ ತಲೆಯಾಗೂ ಕೂದಲಿಲ್ರಿ. ಅಲ್ಲಿ ಹೊತ್ಬಿಟ್ಟನಲ್ಲ, ಅಲ್ಲಿದ್ದ ಐತದ ರಕ್ತ. ಹಂಗಾಗೈತಿ. ಬರ್ರಿ ಕುಂದ್ರಿ, ಬರ್ರಿ, ನಾನು ನೋಡ್ರಿ ನಿಂದ್ರಿಸಿ ಮಾತಾಡ್ತೀನಿ, ಬರ್ರಿ ಕುಂದ್ರಿ.